ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ ಸುದ್ದಿನೋ ನಮ್ಗೆ ಯಾಕೆ ಅಂತ ಅನ್ಕೊಳ್ಳೋ ಈ ಕಾಲದಲ್ಲಿ ಗರ್ಭಿಣಿ ಹಾಕಿತ್ಕೊಂಡು ಇಷ್ಟ್ ದೊಡ್ಡ ರಿಸ್ಕ್ ತಗೊಂಡಿದ್ದೀರಲ್ಲ, ನೀವ್ ನಿಜವಾಗ್ಲೂ ಗ್ರೇಟ್. ಹಾಗೆಲ್ಲ ಏನೂ ಇಲ್ಲ ಮೇಡಮು. ನನಗೂ ಆ ಹೆಣ್ಮಕ್ಳು ಕತೆ ಕೇಳಿ ಬೇಸರ ಆಯ್ತು. ಇವ್ರಷ್ಟೇ ಅಲ್ಲ, ಇಂಥ ಎಷ್ಟೋ ಜನ ಹೆಣ್ಮಕ್ಳು ಬಾಳ್ನ ಭೀಮಾಂಬಿಕಾ ಹಾಳ್ ಮಾಡಿದಾಳೆ. ಅಲ್ಲ ಮೇಡಮು, ಈ ಭೀಮಾಂಬಿಕಾ ಯಾರು? ಸಹಾಯ ಮಾಡೋ ನೆಪದಲ್ಲಿ ಬಡವ ರಕ್ತ ಹೀರ್ತಾವಳಲ್ಲ. ಅವಳ ಬಗ್ಗೆ ಯಾಕೆ ಕೇಳ್ತೀರಾ? ಅವಳು ಮಾಡಿರೋ ಅನ್ಯಾಯ ಒಂದಾ ಎರಡ? ಈ ಊರಿನ ಹೆಣ್ಮಕ್ಳೆಲ್ಲ ಅವಳಿಗೆ ಮಾರಾಟದ ವಸ್ತುಗಳು. ಗಂಡ್ಮಕ್ಳು ಅವಳು ಹೇಳಿದ್ದನ್ನ ಮಾಡೋ ಆಳುಗಳು. ಅಯ್ಯೋ ದೇವ್ರೆ, ಹೌದಾ? ಹೌದು. ಕಷ್ಟದಲ್ಲಿರೋ ಬಡವರಿಗೆ ಸಾಲ ಕೊಡ್ತಾಳೆ. ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ಹಾಕ್ತಾಳೆ. ಸಾಲ ತೀರ್ಸಕ್ಕಾಗದೇ ಇದ್ದಾಗ ಅವ್ರ ಜಮೀನ ಅಡ ಇಟ್ಕೋತಾಳೆ. ಅದು ಸಾಲದೇ ಇದ್ದಾಗ ಆ ಮನೆ ಗಂಡ್ಮಕ್ಳನ್ನ ತಂದಂದೆ ಮಾಡೋದಕ್ಕಿಟ್ಕೋತಾಳೆ. ಮದ್ದು, ಗುಂಡು, ಬಂದೂಕು ಇದೆಲ್ಲನೂ ಸಪ್ಲೈ ಮಾಡ್ತಾಳೆ. ವಯಸ್ಸಿಗೆ ಬಂದ ಹೆಣ್ಮಕ್ಳಾದ್ರೆ ನೆನ್ನೆ ನೀವೇ ನೋಡಿದ್ರಲ್ಲ, ಅದೇ ತರ ಮಾರ್ಬಿಡ್ತಾಳೆ. ಅಲ್ಲ ಮೇಡಮು, ಇಷ್ಟೆಲ್ಲ ಮಾಡ್ತಾಳೆ ಅಂತ ಗೊತ್ತಿದ್ಮೇಲೂ ಅವಳು ನಿಮಗ್ ಸಿಕ್ಕಾಕೊಂಡಿಲ್ವಾ? ಸಿಗಾಕೊಂಡಿದ್ಲು. ಅವಳನ್ನ ಅರೆಸ್ಟ್ ಮಾಡಿದ್ದಕ್ಕೆ ಈ ಊರಿನ ಜನ ನನಗ್ ಕಲ್ಲು ಹೊಡೆಯೋದಕ್ ಬಂದಿದ್ರು. ಅಯ್ಯೋ ದೇವ್ರೆ, ವಿಕ್ರಾಂತ್ ಅವ್ರಿಲ್ಲ ಅಂದಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಿತ್ತು. ವಿಕ್ರಾಂತ್ ಅವರೇ ಬಂದ್ ನನ್ನ ಕಾಪಾಡಿದ್ದು. ಹೌದು ಮೇಡಮು, ನಾಳೆ ನಿಮ್ ಮದ್ವೆ ಅಂತ ಕೇಳ್ಪಟ್ಟೆ. ಒಳ್ಳೆ ಸಂಗತಿನ ಆಯ್ಕೆ ಮಾಡಿದೀರಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆದ್ರೆ ಇವಾಗ ನಾವಿಬ್ರು ಗೊಂದಲದಲ್ಲಿದ್ದೀವಿ. ಯಾಕೆ? ಇವಾಗ ನಾವು ಮದ್ವೆ ಗಡಿಬಿಡಿಲಿದ್ದೀವಿ. ಇದೇ ಟೈಮಲ್ಲಿ ಆ ಹೆಣ್ಮಕ್ಳು ಬಂದು ನಮ್ಮನ್ ಮಾತಾಡ್ಸಿದ್ರು. ನಾವು ಮದ್ವೆ ಸಂಭ್ರಮದಲ್ಲಿರೋದ್ರಿಂದ ಅವ್ರನ್ನ ಕಾಪಾಡೋದಕ್ಕಾಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಾ ಇದೆ. ಅಯ್ಯೋ ಮೇಡಮು, ನೀವು ನೆಮ್ಮದಿಯಾಗಿರಿ. ಆರಾಮಾಗಿ ಮದ್ವೆ ಕೆಲ್ಸ ಏನೇನಿದ್ಯೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ನಾನು ಇಲ್ಲೇ ಇದ್ದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೀವಾ? ಹಾ, ನಿಮ್ಗೂ ವಿಕ್ರಾಂತ್ ಸರ್ಗೂ ಮದ್ವೆ ಅಂತ ನಾನು ಕೇಳ್ಪಟ್ಟೆ. ನಿಮಗ್ ಸಹಾಯ ಆಗ್ಲಿ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅದಲ್ಲ, ಇವಾಗ ನೀವು ಗರ್ಭಿಣಿ ಅಲ್ವಾ? ಹೌದು. ನನ್ ಹೊಟ್ಟೆಲಿರೋ ಮಗು ನಾಳೆ ಈ ಜಗತ್ತಲ್ಲಿ ಗಟ್ಟಿಯಾಗಿ ಬದುಕ್ಬೇಕು ಅಂದ್ರೆ ಇಂಥದೆಲ್ಲ ಆ ಮಗು ಸಹ ನೋಡ್ಬೇಕು, ಹೋರಾಟ ಮಾಡಿ ಕಲಿಬೇಕು. ಆದ್ರೂ ಇಂಥ ಟೈಮಲ್ಲಿ ನೀವೊಬ್ರೆ ಹೇಗಿದನ್ನೆಲ್ಲ ಮ್ಯಾನೇಜ್ ಮಾಡ್ತೀರಾ? ನಿಮ್ ಗಂಡನ್ ಕರ್ಕೊಂಡ್ ಬಂದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತಲ್ವಾ? ಮೇಡಮು, ಗಂಡ ಮದ್ವೆ ಹಾಕಿದ್ರೆ ಅಲ್ವಾ ಮೇಡಮ್ ಗಂಡ ಅಂತ ಇರೋಕೆ?